ಈ ಆಳದ ಮರ ಬೇರ್ ಬರ್ತದಲ್ಲ ಹಂಗೆ ಹಂಗೆ ಹಾಕಿದ್ರ ನಾವು ನಾನ್ 4ನೇ ಕ್ಲಾಸ್ ಹೋದ ಅಷ್ಟೇ. ಹಾ ಆ ಬಿಟ್ಟಿದ್ಮೇಲೆ ಬೇರೆ ಕೆಲ್ಸ, ಗಾರೆ ಕೆಲ್ಸ, ಸಿಮೆಂಟ್ ಕೆಲ್ಸ. ಹಂಗೆ ನಮ್ಮ ಅಡಿದರ MLA ಹತ್ರ ಅದು ಹೆಚ್ಚಾಗಾಯ್ತು. ಅದ್ ಎತ್ಕೊಂಡ್ ಹೋಗಿ ಅವ್ರ MLA ಅವ್ರಿಗೂ ಸೇರ್ಸ್ತು. ಅದ್ ಎತ್ಕೊಂಡ್ ಹೋಗಿ ಸಿನಿಮಾ ರಂಗಕ್ಕೆ ಸೇರ್ಸ್ತು. ಹಾ ಇವಾಗ ಸೈಮಾ ಅವಾರ್ಡ್ ಮಹಿಮಾ ಅವಾರ್ಡ್ ಖುಷಿ ಆಗತ್ರಿ ನಿಮ್ ಸಾಧನೆನ ನಿಜವಾಗ್ಲು. ಮತ್ತೆ ಅವ್ರು ಯಾರು ಹೆಚ್ಚು ದೊಡ್ಡ ಫ್ಯಾಮಿಲಿ ಹಂಗ್ ಸಿಗಲ್ಲ. ಹಂಗೆ ಅದೆಲ್ಲ ಸಿಗೋದಿಲ್ಲ. 1000ದಲ್ಲಿ ಒಬ್ರಿಗೆ ಸಿಗೋದು. 1976ರಲ್ಲಿ ನೀವ್ ಹುಟ್ಟಿದ್ದು ಅವಾಗ್ಲೇ 3 ತಿಂಗಳು ಅವಾಗ ನನ್ಗೆ ಹೆಸರಿಕ್ಕಿದ್ದು. CM ಆಗಕ್ 3 ತಿಂಗಳಿರುವಾಗ ಇಲ್ಲಿ ಬಂದಿದ್ದು. MG ರಾಮಚಂದ್ರ ಕೈ ಒಳಗೆ ತಗೊಂಡು ಹಂಗೆ ಮುತ್ತ ಕೊಟ್ಟು. MGR ಅವರು ಮತ್ತೆ ರಾಜ್ಕುಮಾರ್ ಅವರು, ಈಗ ನೀವು ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಇರೋದ್ರಿಂದ ಹೇಳ್ತೀನಿ, ರಾಜ್ಕುಮಾರ್ ಅವರು ಮತ್ತೆ MGR ಅವರ ಒಡನಾಟ ಹೆಂಗಿತ್ತು ಅಂದ್ರೆ, ಈಗೇನ್ ಅವ್ರಿಗೆ ಹೆಸರು ತಂದು ಕೊಟ್ಟಿದೆಯಲ್ಲ ಜಾಲಿ ಜಾಲಿ ಜಾಕ್ ಅಂತ, ಅದೇ ಸಿನಿಮಾಗೆ ಅದೇ ಪಾತ್ರಕ್ಕೆ ಅಂದ್ರೆ ಭೀಮಾ ಸಿನಿಮಾದ ಆ ಪಾತ್ರಕ್ಕೆ ಸಿಕ್ಕಿರೋ. ತಗೊಳ್ಳಿ ಸರ್, ಹಿಡ್ಕೊಳ್ಳಿ. ಕನ್ನಡ ತೆಲುಗು ಅವಾರ್ಡ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ರು. ಫೈನಲ್ ಆಗಿ ಹೀರೋ ಕೊಡೋಣ ಅಂತ ಇಟ್ಕೊಂಡಿದ್ರು. 2 ಹೀರೋ ಇದಾರೆ ಅಲ್ಲಿ, ಅಲ್ಲು ಅರ್ಜುನ್, ವಿಜಯ್ ಸರ್. ನೀವು ಎಷ್ಟು ಮಟ್ಟಕ್ಕೆ ದೊಡ್ಡ ಹೀರೋನ, ನಮ್ಮಲ್ಲಿ ವಿಜಯ್ ಸರ್ ಅಷ್ಟೇ ದೊಡ್ಡ ಮಟ್ಟಕ್ಕೆ ಹೀರೋ. ನೀವು ಬೆರಿ ಹೀರೋ, ಅವರು ಹೀರೋ ಪ್ಲಸ್ ಡೈರೆಕ್ಟ್ರು. ತಂದೆ ತಾಯಿ ತಂಗಿ ಇವರು ಅವರು ನಮ್ಮ ಸ್ವಂತ ಅಪ್ಪ ಚಿಕ್ಕಪ್ಪನ ಹೆಂಡತಿ, ಅಪ್ಪನ ತಮ್ಮನ ಹೆಂಡತಿ, ಇವರು ಅಮ್ಮನ ತಂಗಿ. ಇವರು ಚಿಕ್ಕಮ್ಮನೆ, ಅವರು ಚಿಕ್ಕ, ಅದೇನೆ ಕರೆಕ್ಟ್. ಇವರು ತಂಗಿ, ಅವ್ರೇನ್ ಮಾಡ್ತಾರೆ? ಮನೆ ಕೆಲಸ. ದೊಡ್ಡದು ಅಂದ್ರೆ ದೊಡ್ಡ ಫ್ಯಾಮಿಲಿ, ಅಂದ್ರೆ ದೊಡ್ಡ ಫ್ಯಾಮಿಲಿ. ಎಲ್ಲರೂ ಇಲ್ಲೇ ಇದಾರ? ಎಲ್ಲರೂ ಇಲ್ಲೇ ಇದ್ದಾರೆ. ಹಂಗಾದ್ರೆ ಇವ್ರು ನಮ್ ತಾಯಿ ಜೊತೆಲಿ ಹುಟ್ಟಿದವರು ಐದು ಅಕ್ಕ ತಂಗಿದ್ರು. ನಮ್ ತಂದೆ ಜೊತೆಲಿ ಹುಟ್ಟಿದವರು 5 ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು. 10 ಜನ. 10 ಜನ. ಅವ್ರು 10 ಜನದಲ್ಲಿ ಹಂಗೆ ಡಿವೈಡ್ ಆಗಿ ಈ ಆಳದ ಮರ ಬೇರ್ ಬರ್ತದಲ್ಲ ಹಂಗೆ ಹಾಕಿದ್ರ. ಬಟ್ ಇಡೀ ಏರಿಯಾನೇ ಹಂಗೆ ಹಬ್ಕೊಂಡ್ಬಿಟ್ಟಿದಾರೆ ಗಿಡದ ತರ. ಅಂದ್ರೆ ಎಲ್ಲ ಇಲ್ಲೇ ಇದಾರ? ಇಲ್ಲ ಇಲ್ಲ, 10 ಜನ ಎಲ್ಲ ಅವ್ರವ್ರು ಒಂದೊಂದ್ ಮನೆ ಮಾಡ್ಕೊಂಡು ಅವ್ರದೇ ಆದ ಜೀವನ ಮಾಡ್ಕೊಂಡು ಇದಾರೆ. ಅವ್ರ ತಮ್ಮನ ಹೆಂಡತಿ. ಇವ್ರ ಅಮ್ಮ ತಮ್ಮನ ಹೆಂಡತಿ. ನಿಮ್ ತಮ್ಮನ ಹೇಳ್ತೀನ? ನಿಮ್ ಎಷ್ಟು? ಹೌದು, ನಾನು ಅದಕ್ಕೆ ಕೇಳದ್ ಮೊದ್ಲೇ. ಇವಾಗ ಹೋದ್ರಲ್ಲ ಅವ್ರ ಸೊಸೆ. ಅವ್ರ ಸೊಸೆ ಅದೇ ನಮ್ ತಮ್ಮನೆ. ಅದೇ ಎಲ್ಲ ಒಟ್ಟಿಗೆ ಇದ್ದೀರ? ಹೌದು. ಎಲ್ಲ ನಾವು ಯಾರು ಇಲ್ಲಿ ದೊಡ್ಡಪ್ಪ ಮಕ್ಕ ಚಿಕ್ಕಪ್ಪ ಮಕ್ಕಳು ಹಂಗಂತೇನಿಲ್ಲ, ಎಲ್ಲ ಯಾರು ಹೇಳಲ್ಲ. ಎಲ್ಲ ಅಣ್ಣ ತಮ್ಮ. ಯಾರು ನಮ್ ಚಿಕ್ಕಮ್ಮ ಮಕ್ಳು ದೊಡ್ಡಮ್ಮ ಮಕ್ಳೆಲ್ಲ ಹೇಳಲ್ಲ. ಯಾರು ಕೇಳಿದ್ರು ಅಣ್ಣ ಅಂತಾನೆ, ಯಾರು ಕೇಳಿದ್ರು ತಮ್ಮ ಅಂತಾನೆ, ಯಾರು ಕೇಳಿದ್ರು ಹಿಂಗೆ. ಯಾರು ನಮ್ ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಅಷ್ಟೇ, ಯಾರು ಹೇಳಲ್ಲ. ಬೇರೆ ಯಾರಲ್ಲ ಇಲ್ಲ. ನೀವ್ ಎಷ್ಟನೇ ವಯಸ್ಸಿಗೆ ಕೆಲಸ ಎಲ್ಲ ಶುರು ಮಾಡಿದ್ದು? ಅಂದ್ರೆ ಸರ್ ನಮ್ದು ನಾನ್ 4ನೇ ಕ್ಲಾಸ್ ಹೋದ ಅಷ್ಟೇ. ಆ ಬಿಟ್ಟಿದ್ಮೇಲೆ ಬೇರೆ ಕೆಲ್ಸ, ಗಾರೆ ಕೆಲ್ಸ, ಸಿಮೆಂಟ್ ಕೆಲ್ಸ. ಹಂಗೆ ಅದಲ್ಲೇ ಉಳ್ಕೊಂಡಿದ್ವಿ. ಈ ಸಿಮೆಂಟ್ ಜಲ್ಲಿ ಮೇಳವ್ರೆ ಇದೆ ಹಂಗೆ ಇದ್ಕೊಂಡು. ಆಮೇಲೆ ಈ ಸೋಷಿಯಲ್ ವರ್ಕ್ ಇವಾಗ ಹೇಳಿದ್ರಲ್ಲ, ಕರೆಂಟ್ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ಮೋರಿ ಕ್ಲೀನ್ ಇಲ್ಲ, ಈ ಸ್ಲಮ್ ಇಲ್ವಾ ಸರ್? ಹೌದು. ಯಾರೋ ಒಬ್ರು ಬೇಕಲ್ಲ, ಅದನ್ನೆಲ್ಲ ಇನಿಷಿಯೇಟಿವ್ ಅಂದ್ರೆ ಮುಂದೆ ನಿಂತ್ಕೊಂಡು ನೀವು ಮಾಡ್ತೀವಿ. ಯಾರಿಗೂ ಗೊತ್ತಾಗೋದಿಲ್ಲ, ಯಾರಿಗೆ ಗೊತ್ತಾಗಲ್ಲ ಈ ತರ ಯಾರ ಹತ್ರ ಹೋಗಿ ಮಾತಾಡ್ಬೇಕು. ಅವಾಗ ಆ ತರ ಕೆಲಸ ಮಾಡ್ಕೊಂಡಿದ್ದೆಲ್ಲ, ಅದು ಏನಾಯ್ತು ಹಂಗೆ ನಮ್ಮ ಅಡಿದರ MLA ಹತ್ರ ಅದು ಹೆಚ್ಚಾಗಾಯ್ತು. ಅವ್ರು ಆಮೇಲೆ ಅವ್ರು ಹೇಳೋ ಕೆಲ್ಸಗಳು ಮಾಡ್ಕೊಂತ ಇದ್ದೆ ಏರಿಯಾ ಒಳಗಡೆ. ಎಷ್ಟನೇ ಇಸ್ವಿ ನೆನ್ಪಿದ್ಯಾ? ಅವ್ರ ಹತ್ರ ಗೊತ್ತಿಲ್ಲ ಸರ್. ಆಯ್ತು, ಅದು ಒಂದು 25 ಚಿಕ್ಕ ಹುಡುಗರು ನಾವು ಅವಾಗ. 25 ಅವಾಗ ಕೂಡ ಅವ್ರ ಜೊತೆಲಿಂದನೇ ಮಾಡ್ತಾ ಇದ್ರು. ಅವಾಗ ಅವ್ರು ಏನೇನ್ ಕೆಲ್ಸಗಳು ಹೇಳ್ತಾರೆ, MLA ಆಗಿದ್ರು, ಮಗ ಕೌನ್ಸಿಲರ್ ಆಗಿದ್ರು. ಅವ್ರು ಹೇಳೋ ಕೆಲ್ಸಗಳು ಏರಿಯಲ್ಲಿ ಯಾವ್ದೋ ಒಂದ್ ಲೈಟ್, ಒಂದ್ ಕಂಬ, ಒಂದ್ ಕರೆಂಟ್ ಏನೇ ಇದ್ರು ಅವರೇ ಮಾಡ್ತಿದ್ರು. ನಾವೇ ನಿಂತು ಮಾಡೋದು. ಒಂದ್ ಲೈಟ್ ಹೋಗಿದ್ರೆ ಕೂಡ ಅವ್ರ ಮುಖಾಂತರ ಫೋನ್ ಮಾಡೋದು, ರೆಡಿ ಮಾಡೋದು. ಒಂದು ಕೊಳ ಇಲ್ಲ, ಒಂದ್ ಬೋರ್ವೆಲ್ ನೀರಿಲ್ಲ, ಒಂದ್ ಸ್ಯಾನಿಟರಿ ಬ್ಲಾಕ್ ಆಯ್ತು, ಯಾರೋ ಒಬ್ರು ಪೊಲೀಸ್ ಅಲ್ಲಿ ಹಿಡ್ಕೊಂಡು ಹೋದ್ರು. ಸಣ್ಣ ಪುಟ್ಟ ಕೆಲಸ ಎಲ್ಲ ನಿಂತ್ಕೊಂಡು ಅವ್ರ ಮುಖಾಂತರ ನಾವ್ ಮಾಡ್ತಾ ಇದ್ವಿ. ಹಂಗಾಗಿ ಅವ್ರ ಜೊತೆಲೇ ಇರುವಾಗ್ಲೇನೆ ಈ ಟಗರು ಪಿಕ್ಚರ್ ಅವ್ರ ಜೊತೆ ನಿಂತ್ಕೊಂಡು ಇರೋಗ್ ಬಂದು ಅವ್ರು ಕರ್ದಿ ಹಂಗ ಆ ಪಿಕ್ಚರ್ ನಮ್ಗೆ ಸಿಕ್ಕಿದ್ದು. ನಾನ್ ಯಾವಾಗ ಈ ಏರಿಯಾದಲ್ಲಿ ಸ್ಲಮ್ ಅಲ್ಲಿ ಕೆಲಸ ಮಾಡಕ್ ಶುರು ಮಾಡ್ದೆ ನೋಡಿ, ಸ್ಯಾನಿಟರಿ ಅದು ಇದಂತ, ಅದ್ ಎತ್ಕೊಂಡ್ ಹೋಗಿ ಅವ್ರ MLA ಅವ್ರಿಗೂ ಸೇರ್ಸ್ತು. ಅದ್ ಎತ್ಕೊಂಡ್ ಹೋಗಿ ಸಿನಿಮಾ ರಂಗಕ್ಕೆ ಸೇರ್ಸ್ತು. ಇವಾಗ ಸೈಮಾ ಅವಾರ್ಡ್ ಮಹಿಮಾ ಅವಾರ್ಡ್ ಖುಷಿ ಆಗತ್ರಿ ನಿಮ್ ಸಾಧನೆನ ನಿಜವಾಗ್ಲು. ನೋಡಿ, ಅದು ಒಬ್ಬ ಆಶ್ಚರ್ಯನೂ ಅನ್ಸುತ್ತೆ.
ಇದು ಅಷ್ಟು ಸುಲಭ ಅಲ್ಲ. ಹಂಗೇನೆ ದುಬೈಗೆ ಹೋಗಿ ಸೈಮಾ ಅವಾರ್ಡ್ ತಗೊಳ್ಳೋದಂದ್ರೆ ನಮ್ಮ ಸ್ಲಮ್ ಅಲ್ಲಿ ಒಂದ್ ಹುಡುಗ ಹೋಗಿ ಅವಾರ್ಡ್ ತಗೊಂಡ್ ಬರ್ತಾನಂದ್ರೆ ನಮ್ಮ ಸಮುದಾಯದಲ್ಲಿರೋ ಎಲ್ಲಾರ್ಗು ಒಂದ್ ಖುಷಿ. ಏನಂದ್ರು ಎಲ್ಲ ಅವಾರ್ಡ್ ತಗೊಂಡ್ ಬಂದ್ರೆ ಇಲ್ಲಿ ಬಂದ್ರೆ ಹೆಂಗಿತ್ತು ರೆಸ್ಪಾನ್ಸ್? ಎಲ್ಲ ಖುಷಿ. ರಾಜ್ಕುಮಾರ್ ಫ್ಯಾಮಿಲಿ ಸುತ್ತಿ ಬಳಸಿ ನೀವ್ ಮೊನ್ನೆ ಯಾವ್ದೋ ಸ್ಟೇಜ್ ಮೇಲೆ ಪ್ರೆಸ್ ಮೀಟ್ ಅಲ್ಲೇ ಹೇಳ್ತಿದ್ರಿ ಇದ್ರಲ್ಲಿ ಸುತ್ತಿ ಬಳಸಿ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಇದ್ದಿತ್ತು. ಏನ್ ನಂಟು ಅಲ್ಲೇ ಬರ್ತಿದ್ಯಲ್ಲ ಏನು? ಅದು ಅದೃಷ್ಟ ಸರ್. ಅದು ಕೂಡ ಅದೃಷ್ಟನೇ. ಅವ್ರ ಫ್ಯಾಮಿಲಿ ಸುತ್ತೋದಕ್ಕೆ ಏನ್ ಅಷ್ಟು ಇದೀನ ಅಲ್ವಾ? ಅವ್ರು ಯಾರು ಹೆಚ್ಚು ದೊಡ್ಡ ಫ್ಯಾಮಿಲಿ ಹಂಗ್ ಸಿಗಲ್ಲ ನಮ್ಗೆ ಅದೆಲ್ಲ ಸಿಗೋದಿಲ್ಲ. ಅದಿಷ್ಟವಾಗಿ ಬರೋದಕ್ಕೆ ಅದನ್ನ ಅದೃಷ್ಟ ನಾನು ಅಲ್ವಾ? ನಮ್ಮಿಷ್ಟಕ್ಕೆ ಅದನ್ನ ಕರಿಯಕ್ಕಾಗಲ್ಲ. ಹೌದು. ನೋಡ್ ಗೊತ್ತಾ ಅವ್ನಿಗೆ ಏನ್ ಹೆಸರು ಇಕ್ಕಿದ ಗೊತ್ತಾ? ಸೆಲ್ವಂ. ಇವ್ರಿಗೆ ಹೆಸರಿಟ್ಟಿದ್ದ ಅವ್ರೇ ಸೆಲ್ವಂ ಅಂತ. ಅವ್ರೇ ಇಕ್ಕಿದ್ರು. 1976 ನೀವು ಹುಟ್ಟಿದ್ದು ಅವಾಗ್ಲೇ 3 ತಿಂಗಳು ಇಲ್ಲಿ ಕಲಾಸಿಪಲ್ದಲ್ಲಿ ಒಂದ್ ಬಿಲ್ಡಿಂಗ್ ಓಪನಿಂಗ್ ಬಂದಿದ್ರು. ಬಂದಾಗ ಅವಾಗ ನನಗೆ ಹೆಸರು ಇಕ್ಕಿದ್ದು. CM ಆಗಕ್ಕೆ ಒಂದ್ 3 ತಿಂಗಳಿರುವಾಗ ಇಲ್ಲಿ ಬಂದಿದ್ದು. 76 ಓಕೆ. ಅಲ್ಲಿಗೆ ನನಗೆ 3 ತಿಂಗಳು 4 ತಿಂಗಳು ಅವಾಗ. ಇದು ಒಳ್ಳೆ ವಿಷಯ. ಅವಾಗ ನನಗೆ ಆ ಬಿಲ್ಡಿಂಗ್ ಓಪನಿಂಗ್ ಬರುವಾಗ ಅವಾಗ ನನಗೆ ಹೆಸರು ಇಕ್ಕಿದ್ದು ವೆಟ್ರಿ ಸೆಲ್ವಂ. ಕೈ ಒಳಗೆ ತಗೊಂಡು ತಗೊಳ್ಳಿ ಅಮ್ಮ ಬಹಳ ಇಂಟ್ರೆಸ್ಟಿಂಗ್ ವಿಷಯ. MG ರಾಮಚಂದ್ರ ಕೈ ಒಳಗೆ ತಗೊಂಡು ಹಂಗೆ ಮುತ್ತ ಕೊಟ್ಟು ಹುಚ್ಚ ಬಿಟ್ಟು ಬಿಡ್ತೇನೆ ಅವ್ರ ಮೇಲೆ. ನನಗೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು MG ರಾಮಚಂದ್ರನ್, MGR ತಮಿಳುನಾಡಿನಲ್ಲಿ ಒಂದು ಕಾಲಕ್ಕೆ ಬಹಳ ದೊಡ್ಡ ಹೆಸರು ಮಾಡಿದವರು ಚಿತ್ರರಂಗದಲ್ಲಿ. ಅಲ್ಲಿಂದ ರಾಜಕೀಯಕ್ಕೆ ಬರ್ತಾರೆ. ಬಹುಶಃ ಆ MGR ಅವ್ರು ಎತ್ಕೊಂಡಿದ್ದಕ್ಕೆ ನಿಮಗ್ ಬಣ್ಣದ ನಂಟು ಈಗ ಬಂತೇನೋ ಅಂತ ಇರ್ಬೋದು. ಇನ್ನೊಂದು ಆ ವೆಟ್ರಿ ಸೆಲ್ವಂಗೆ ಸ್ವಲ್ಪ ಅರ್ಥಗಳಿವೆ. ಏನದು? ವೆಟ್ರಿ ಅಂದ್ರೆ ಸಕ್ಸಸ್. ವೆಟ್ರಿ ಅಂದ್ರೆ ಸಕ್ಸಸ್. ಓಕೆ. ಸೆಲ್ವಂ ಅಂದ್ರೆ ಒಂದು ಏನಂತಾರೆ ಕುಬೇರ ಅಂತಾರಲ್ಲ. ಕುಬೇರ ಶ್ರೀಮಂತ. ಕುಬೇರ ಶ್ರೀಮಂತ. ಎರಡು ಅವ್ರ ಹತ್ರ ಇರ್ಬೇಕಂತ ಹೆಸರು ಇಕ್ಕಿದ್ದು. ಅವನಿಗೆ ವೆಟ್ರಿ, ಅವನಿಗೆ ಜಯನೂ ಇರ್ಬೇಕು, ಧನನೂ ಇರ್ಬೇಕು. ಎರಡು ಬಂತಲ್ಲ. ಅದಕ್ಕೆ ನೀವ್ ಹೇಳ್ದಂಗೆ ಆ ಪುಣ್ಯಾತ್ಮ ಕೈಪಟ್ಟಿದ್ದು ಕೂಡ ಇರ್ಬೋದು. ನಮ್ಗೆ ಏನಂದ್ರೆ ಸರ್, ನಾವು ಕರ್ನಾಟಕದಲ್ಲಿ ಹುಟ್ಟಿದವರು, ಕರ್ನಾಟಕದಲ್ಲಿ ಬೆಳೆದವರು, ನಾವು ಕನ್ನಡ ಮಣ್ಣಿಗೆ ಯಾವತ್ತೂ ಋಣವಾಗಿರೋರು. ನಾವು ಸತ್ತು ಮಣ್ಣಿಗೆ ಹೋದ್ರು ಕನ್ನಡ ಮಣ್ಣು ಬಿಟ್ಟು ಬೇರೆ ಯಾವ್ದು ನಾವು ತಲೆಗೆ ಹಾಕೊಳ್ಳಲ್ಲ. ನಮ್ಮ ನಾಡಿಗೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವಾಗ್ಲೂ ಚಿರಋಣಿ ಆಗಿರೋರು. ಹಂಗಾಗಿ ನಾನು ಕರ್ನಾಟಕದಲ್ಲಿ ತಮಿಳ್ನಾಡಲ್ಲಿ CM ಬಂದು ನನಗೆ ಹೆಸರಿಟ್ರು, ಅದರಿಂದ ನಾನು ದೊಡ್ಡ ಮಟ್ಟಕ್ಕೆ ಬೆಳೆದೆ. ಅದೆಲ್ಲ ಹೇಳಕ್ ಹೋದ್ರೆ ಕಮೆಂಟ್ ಅಲ್ಲಿ ಇವಾಗ್ಲೇ ನಮ್ನ ಕೊಂಗ್ರು ಹಂಗ ಅಂತಾರೆ. ಅದೆಲ್ಲ ನಮ್ಗೆ ಏನಾಗುತ್ತೆ ಅಂದ್ರೆ ಒಂಥರ ಇರಿಟೇಟ್ ಆಗುತ್ತೆ. MGR ಅವರು ಮತ್ತೆ ರಾಜ್ಕುಮಾರ್ ಅವರು, ಈಗ ನೀವು ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಇರೋದ್ರಿಂದ ಹೇಳ್ತೀನಿ, ರಾಜ್ಕುಮಾರ್ ಅವರು ಮತ್ತೆ MGR ಅವರ ಒಡನಾಟ ಹೆಂಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅವರು MGR ಅವರು ರಾಜ್ಕುಮಾರ್ ಅವ್ರನ್ನ ತಂಬಿ ಅಂತಿದ್ರು, ತಮ್ಮ ಅಂತ ಆಯ್ತಾ. ಆ ಕಡೆ ಶಿವಾಜಿ ಗಣೇಶನ್ ಕೂಡ ತಂಬಿ ಅಂತಿದ್ರು. NTR ಅವರು ಕೂಡ ತೆಲುಗುವಲ್ಲಿ ತಮ್ಮಂಗೆ ಏನಂತಾರೆ? ತಮ್ಮುಡು ಅಂತಿದ್ರು ರಾಜ್ಕುಮಾರ್ಗೆ. ಎಲ್ಲರ 3 ಜನಕ್ಕಿಂತಲೂ ರಾಜ್ಕುಮಾರ್ ವಯಸ್ಸಲ್ಲಿ ಚಿಕ್ಕವರು. ಬಟ್ ಆದ್ರೆ ಅವ್ರ 4 ಜನರ ಸ್ನೇಹ ಹೆಂಗಿತ್ತು ಅಂದ್ರೆ ಎಲ್ಲ ಅಣ್ಣ ತಮ್ಮಂದ್ರ ತರ ಇತ್ತು. ಸೊ ಇದು ಅಲ್ವಾ ನೋಡಿ, ಸೈಮಾ ಅವಾರ್ಡ್, ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್, ಬೆಸ್ಟ್ ಆಕ್ಟರ್ ಇನ್ ಕಾಮಿಡಿ ರೋಲ್ ಇದೆ. ಈಗೇನ್ ಅವ್ರಿಗೆ ಹೆಸರು ತಂದು ಕೊಟ್ಟಿದೆಯಲ್ಲ ಜಾಲಿ ಜಾಲಿ ಜಾಕ್ ಅಂತ, ಅದೇ ಸಿನಿಮಾಗೆ ಅದೇ ಪಾತ್ರಕ್ಕೆ ಅಂದ್ರೆ ಭೀಮಾ ಸಿನಿಮಾದ ಆ ಪಾತ್ರಕ್ಕೆ ಸಿಕ್ಕಿರೋ. ತಗೊಳ್ಳಿ ಸರ್, ಹಿಡ್ಕೊಳ್ಳಿ. ಬಹಳ ಖುಷಿ ಆಗುತ್ತೆ. ಈಗ ಕೈಯಲ್ಲಿ ಹಿಡ್ಕೊಂಡಾಗ ಅಲ್ಲಿ ಈ ಅವಾರ್ಡ್ನ ಕೈಯಲ್ಲಿ ಹಿಡ್ಕೊಂಡು ಹಿಂಗ್ ನಿಂತಾಗ ಆ ವೇದಿಕೆ, ಆ ದೊಡ್ಡ ವೇದಿಕೆ, ರೆಡ್ ಕಾರ್ಪೆಟ್, ಏನ್ ಅನ್ನಿಸ್ತು ಅವಾಗ? ಏನ್ ಅನ್ನಿಸ್ತು ಅಂದ್ರೆ, ನನಗೆ ಓಟ್ ಆದಂತ ಕರ್ನಾಟಕ ಜನತೆಗೆ ಫಸ್ಟ್ ನಾನು ಧನ್ಯವಾದಗಳು ಹೇಳ್ಕೊಂಡೆ. ನನಗೆ ಚಾನ್ಸ್ ಕೊಟ್ಟಂತ ವಿಜಯ್ ಸರ್ಗೂ ಧನ್ಯವಾದ ಹೇಳ್ಕೊಂಡೆ. ನನ್ಗೆ ನನ್ನ ಲೈಫ್ ಅಲ್ಲಿ ನಾನು ದೊಡ್ಡ ಮಟ್ಟಿಗೆ ಹೆಸರು ಮಾಡದಂತ ನಮ್ಮ ಬಾಸವಾದ ಆರಿದರಾಜ್ ಅವ್ರಿಗೂ ಧನ್ಯವಾದಗಳು ಹೇಳ್ಕೊಂಡೆ. ನನಗೆ ನನಗೆ ಜೀವ ಕೊಟ್ಟಂತ ನನ್ನ ತಂದೆ ತಾಯಿಗೆ ಧನ್ಯವಾದ ಹೇಳ್ಕೊಂಡೆ. ಹಿಂಗೆ ನನ್ ಸುತ್ತಲೂ ಇರೋ ನಮ್ ಫ್ರೆಂಡ್ಸ್, ನಮ್ ಏರಿಯಾವ್ರು, ನಾನು ವಿನೋಮ್ ನಗರದವ್ನ ಅಂತ ದೊಡ್ಡ ಮಟ್ಟದಲ್ಲಿ ಹೇಳ್ಕೊಂಡೆ. ನಾನು ಸ್ಲಮ್ಮಲ್ಲಿ ಹುಟ್ಟಿದೆ ಅಂತಾನೆ ಹೇಳಿದೆ. ಕರೆಕ್ಟ್. ನಾನ್ ಯಾಕೆ ನಾಚಿಕೆ ಮಾಡ್ಬೇಕು? ನಾನು ಹುಟ್ಟಿದ ಮಣ್ಣು, ನಾನು ಹುಟ್ಟಿದ ಜಾಗನ ನಾನು ಯಾವತ್ತೂ ಬಿಟ್ಕೊಳಲ್ಲ. ಹೌದು. ಬಟ್ ಆ ವೇದಿಕೆಯಲ್ಲಿ ದುನಿಯಾ ವಿಜಯ್ ಅವರು ತುಂಬಾ ಬೇಸರದಿಂದ ಮಾತಾಡ್ತಾರೆ. ಅವಾಗವಾಗ ಈ ತರ ಆಗ್ತಿರುತ್ತೆ ಕನ್ನಡ ಇಂಡಸ್ಟ್ರಿ ಅವರು ಹೋದಂತ ಸಂದರ್ಭದಲ್ಲಿ. ನೀವು ಆ ವೇದಿಕೆಯಲ್ಲಿ ಇದ್ರಿ, ಸಿನಿಮಾಗ ಅವಾರ್ಡ್ ತಗೊಂಡಿದ್ದೀರಿ, ಅಂದ್ರೆ ದುನಿಯಾ ವಿಜಯ್ ಅವರೇ ಡೈರೆಕ್ಟ್ ಮಾಡಿರೋ ಸಿನಿಮಾ. ಏನ್ ಅನ್ಸ್ತು ಅಲ್ಲಿ ಅವರು ತುಂಬಾ ನೋವಿಂದ ಹೇಳ್ಕೊಂಡಾಗ? ಏನಾಯ್ತಂದ್ರೆ ಸರ್, ಅಲ್ಲಿ
ಅವಾರ್ಡ್ ಕೊಡುವಾಗ ಕನ್ನಡ ತಮಿಳು, ಈ ಕನ್ನಡ ತೆಲುಗು ಅವಾರ್ಡ್ ಮಿಕ್ಸ್ ಮಾಡಿ ಕೊಡ್ತಾ ಇದ್ವಿ. ಕರೆಕ್ಟ್, ಅದು ಎರಡೆರಡು ಭಾಷೆ. 2 ಭಾಷೆ ಅಂದ್ರೆ ಕನ್ನಡ ಲಿರಿಕ್ಸ್ ಗೆ ಒಂದಂದ್ರೆ ತಮಿಳ್, ತೆಲುಗು ಲಿರಿಕ್ಸ್ ಒಂದು, ಕನ್ನಡ ಸಿಂಗರ್ ಒಂದಂದ್ರೆ ತೆಲುಗು ಸಿಂಗರ್ ಒಂದು, ಹೌದು, ಕನ್ನಡ ಕಾಮಿಡಿಯನ್ ಒಂದಂದ್ರೆ ತೆಲುಗು ಕಾಮಿಡಿಯನ್ ಒಂದು. ಹಿಂಗ್ ಕೊಡ್ತಾ ಬರುವಾಗ ಫೈನಲ್ ಆಗಿ ಹೀರೋ ಕೊಡೋಣ ಅಂತ ಇಟ್ಕೊಂಡಿದ್ರು. ಏನಾಯ್ತು, ಫೈನಲ್ ಇಬ್ರು ಹೀರೋ ಇದಾರೆ ಅಲ್ಲಿ, ಅಲ್ಲು ಅರ್ಜುನು ವಿಜಯ್ ಸರ್. ಇವ್ರೇನ್ ಮಾಡ್ಬಿಟ್ರು, ಫಸ್ಟ್ ತೆಲುಗಿಗೆ ಅನೌನ್ಸ್ ಮಾಡೋದು. ತೆಲುಗಿಗೆ ಅನೌನ್ಸ್ ಮಾಡಿದ ತಕ್ಷಣ ಅವ್ರ ಮೇಲೆ ಹೋಗಿ ಈಸ್ಕೊಂಡು ಕೆಳಗೆ ಬಂದು ಎಲ್ಲಾ ಜನ ಓಡಾಡ್ಬಿಟ್ರು. ಎಲ್ಲಿ ತೆಲುಗವರೆಲ್ಲ ಹೋಗ್ಬಿಟ್ರು. ಅವಾಗ ಅವ್ರ ಕೋಪ ಬಂದ್ಬಿಟ್ರು, ನಮ್ಗೆ ಇಲ್ಲಿ ಕನ್ನಡದವ್ರನ್ನ ಕರ್ಕೊಂಡ್ ಬಂದು ಅವಮಾನ ಮಾಡ್ತೀರಾ, ಇದು ಸರಿ ಇಲ್ಲ, ಹಿಂಗೆಲ್ಲ ಮಾಡಿದ್ರೆ ನಾವು ನಾಳೆ ನೆಕ್ಸ್ಟ್ ವರ್ಷ ನಾವು ಕೂಡ ಬರೋದಿಲ್ಲ ಅಂತ ಅವ್ರ ಕೋಪದಲ್ಲಿ ಅವ್ರು ಮಾತಾಡಿದ್ದು ಕರೆಕ್ಟ್. ನಾನು ಇದ್ದೆ ಇಲ್ಲಿ. ಏನಂತಾರೆ, ಸಭೆ ನಾಗರಿಕ ಅನ್ನೋದೊಂದಿದೆ. ನಾನ್ ತಗೊಂಡಾಗ ನೀನ್ ತಗೊಂಡಾಗ ನಾನ್ ನೋಡ್ದೆ, ನಾವು ತಗೊಂಡಾಗ ನೀವ್ ನೋಡ್ಬೇಕು. ಕರೆಕ್ಟ್ ಅದು ಇಲ್ವಾ? ನೀವು ಎಷ್ಟು ಮಟ್ಟಕ್ಕೆ ದೊಡ್ಡ ಹೀರೋನ, ನಮ್ಮಲ್ಲಿ ವಿಜಯ್ ಸರ್ ಅಷ್ಟೇ ದೊಡ್ಡ ಮಟ್ಟಕ್ಕೆ ಹೀರೋ. ನೀವು ಬೆರಿ ಹೀರೋ, ಅವರು ಹೀರೋ ಪ್ಲಸ್ ಡೈರೆಕ್ಟ್ರು. ಎಷ್ಟು 2 ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಕೊಟ್ಟವ್ರೆ. ಹೌದು, ನಮ್ಮಂತ ಪ್ರತಿಭೆಗಳನ್ನ ಮೇಲೆ ಬಂದು ಅವಾರ್ಡ್ ತಗೊಳ್ಳೋದು ಅವ್ರು ನೋಡ್ಬೇಕು, ಅವ್ರಿಗೂ ಖುಷಿ ಆಗ್ಬೇಕು. ಯಾಕಂದ್ರೆ ಅವರಿಂದ ಬಂದ, ಅವ್ರ ಮರದಿಂದ ಬಂದ ಗಿಡಗಳು ನಾವು ಬೆಳೆಸಿದಂತ ಹುಡುಗರಿಗೆ ಅವಾರ್ಡ್ ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ನಮ್ ಬರೋ ಕೈ ಚಪ್ಪಾಳೆ ಸೌಂಟು, ಸಿಲ್ಲೆ ಸೌಂಟು ಇದೆಲ್ಲ ನೋಡಿದ್ರೆ ನಮ್ಗಿಂತ ಅವ್ರ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಅವ್ರ ಬಿಂಬ. ಕರೆಕ್ಟ್ ಇಲ್ವಾ? ಹಂಗಾಗಿ ಅವ್ರಿಗೊಂದು ಖುಷಿ ಆಗುತ್ತೆ, ಈ ನಮ್ಮ ಹುಡುಗರು ಅವಾರ್ಡ್ ತಗೊಂತಾರೆ ಅಂತ ಒಂದ್ ಖುಷಿ ಆಗುತ್ತೆ. ಆವಾಗ ಅವ್ರಿಗೆ ಕೋಪ ಬರುತ್ತೆ. ಒಳ್ಳೆ ಪ್ರತಿಭೆಗಳ ಬಂದಿದೆ, ಹೊಸ ಪ್ರತಿಭೆಗಳ ಬಂದವೆ. ಅವ್ರು ಅವಾರ್ಡ್ ತಗೊಳ್ಳೋದನ್ನ ಯಾರು ನೋಡಕ್ ನಿಂತಿಲ್ಲ ಅಂದ್ರೆ ಅವ್ರ ಮನಸ್ಸು ಎಷ್ಟು ಹೋಗುತ್ತೆ ಅಲ್ವಾ? ನನಗೆ ಅವಾರ್ಡ್ ಕೊಡೋಗ ಯಾರು ಇಲ್ಲ ಅಂದ್ರೆ ನನ್ಗೇನು ಬೇಜಾರಿಲ್ಲ. ಹೊಸ ಪ್ರತಿಭೆಗಳು ಬಂದವ್ರೆ, ಅವರೆಲ್ಲ ಇದೇ ಫಸ್ಟ್ ಟೈಮ್ ಅವ್ರು ಅವಾರ್ಡ್ ಇಸ್ಕೊಳ್ಳೋದು ಜನರು ನೋಡಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಮನ್ಸು ನೋವಾಗುತ್ತೆ, ನಮ್ಗೆ ಎಷ್ಟು ಮನ್ಸು ನೋವಾಗುತ್ತೆ ಅಂದ್ರೆ ಇದಕ್ಕೆ ಒಂದು ಕೋಪದಲ್ಲಿ ಅವ್ರು ಮಾತಾಡಿದ್ರು. ಏನೋ ನಿಮ್ಗೊಂದು ಅವಾರ್ಡ್ ಬಂದಿದೆಯಲ್ಲ, ಅದೊಂದು ಬಹಳ ಸಂತೋಷ. ನಮ್ಮ ಸ್ನೇಹಿತರದೇ ಡೈಲಿ ಮಾಧ್ಯಮ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಬೆಲ್ ಬಟನ್ ಒತ್ತ ಮೇಲೆ ಒನ್ ಮೋರ್ ಅಂತ ಹೇಳ್ತಾ ಇರ್ಬೇಕು. ನೋಡಾದ್ಮೇಲೆ ಚಟಾಪಟ ಅಂತ ಹೇಳ್ತಾ ಇರ್ಬೇಕು. ಏನಂತೀರಾ? ನಮಸ್ಕಾರ. ಭೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ. ಬಾಯ್.